ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಹೊಸದಾಗಿ ಸಾರಿ ಕುಚ್ಚು ಹಾಕೋದಕ್ಕೆ ನೀವು ಕಲಿತಾ ಇದ್ದರೆ ಅಥವಾ ಸಾರಿ ಕುಚ್ಚು ಹಾಕೋದು ನಿಮಗೆ ಒಂದು ಹವ್ಯಾಸ ಆಗಿದ್ದರೆ ಇದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರಮ್ ಅಂತ ಹೇಳ್ತಾ ನಾನಿವತ್ತು ಮತ್ತೊಂದು ಸುಂದರವಾಗಿರುವಂಥ ಸಾರಿ ಕುಚ್ಚು ಡಿಸೈನನ್ನು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಈ ಥರ ಕಟ್ಟಿಂಗ್ಸ್ ಇರುವಂಥ ಬಿಗ್ ಸೈಜ್ ಬೀಡನ್ನು ತಗೊಂಡಿದ್ದೀನಿ ಈ ಡಿಸೈನ್ಗೆ. ಹಾಗೆ ನಾನು ಮ್ಯಾಚ್ ಆಗುವಂಥ 6 ದಾರನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನಂಬರ್ 10 0.75 mm ಟುಲಿಪ್ದು ನೀಡಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸ್ಯಾಂಪಲ್ ಪೀಸ್ಗೆ ಡಿಸೈನನ್ನು ಹಾಕಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಆದಷ್ಟು ಕಡೆ ತನಕ ನೋಡಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಸೆಕ್ಯೂರ್ ಮಾಡ್ಕೋತೀನಿ. 2 ಸಿಂಗಲ್ ಕ್ರೋಶೆಯನ್ನು ಹಾಕೋದ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡು ಡಿಸೈನರ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಈಗ ನೀಡಲ್ನ ಸ್ಟ್ರೈಟಾಗಿ ಇಟ್ಕೋತೀನಿ. ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅದೇ ಜಾಗದಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಬಟ್ಟೆಗೂ ಕೂಡ ಲಾಕ್ ಮಾಡ್ಕೋತೀನಿ. ಈಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬಿಗ್ ಬೀಡನ್ನು ನಾನಿಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಬೀಡ್ ಲಾಕನ್ನು ಮಾಡಿ ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಪ್ರತಿ ಸರಿ ಲಾಕ್ ಮಾಡಬೇಕಾದ್ರೂ ಕೂಡ ಬಟ್ಟೆಗೆ ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ಮೆಷರ್ ಮಾಡಿಕೊಂಡು ಲಾಕ್ ಮಾಡಿ, ಇಲ್ಲಾಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು 3rd ಬೀಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಮತ್ತು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ಗೆ ಒಂದು ಸಾರಿ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ ನೆಕ್ಸ್ಟು ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೇಬೇಕು, ಅದನ್ನು ಮರಿಬೇಡಿ. ಈಗ ಮತ್ತೆ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕನ್ನು ಮಾಡಿ ಬಟ್ಟೆಗೂ ಕೂಡ ಅದನ್ನು ಒಂದು ಸಾರಿ ಲಾಕ್ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಹಾಕಿ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆನ ಹಾಕ್ಕೋತೀನಿ. ಸೊ 2 ಸಾರಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೇಬೇಕು. ಯಾಕೆಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಲಾಕ್ ಮಾಡೋಕ್ಕೆ ಅಲ್ಲಿ ಪ್ರಾವಿಷನ್ ಬೇಕಾಗತ್ತೆ. ಮತ್ತು ದಾರನ ಮೇಲಕ್ಕೆ ಮಾಡಿಕೊಂಡು ನೆಕ್ಸ್ಟ್ ಬೀಡನ್ನು ನಾನು ಹಾಕ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಮತ್ತು ಅದನ್ನು ಬಟ್ಟೆಗೂ ಕೂಡ ಒಂದು ಸರಿ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೋತೀನಿ. ಇದು ತುಂಬಾ ಈಸಿಯಾಗಿ ಹಾಕೋವಂಥ ಡಿಸೈನು, ಬಿಗಿನರ್ಸ್ ಫ್ರೆಂಡ್ಲಿ ಡಿಸೈನ್ ಇದು. ಜಸ್ಟ್ ಫಸ್ಟ್ ಸ್ಟೆಪ್ಪಲ್ಲಿ ಈ ಥರ ಬೀಡನ್ನ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆ ಹಾಕೋತಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹಾಕ್ಕೊಂಡು ಹೋಗಬೇಕು. ಇದು ಫಸ್ಟ್ ಸ್ಟೆಪ್ಪು. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ಬರುತ್ತೆ. ಬರೀ ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ 2 ಸಾರಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಲಾಸ್ಟಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಈಗ ನಾನು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ನೆಕ್ಸ್ಟು ನಾನಿಲ್ಲಿ 5 ಚೈನ್ಸನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ಥರ 5 ಚೈನ್ಸನ್ನು ಹಾಕ್ಕೊಂಡ್ಮೇಲೆ ಬೀಡ್ ಪಕ್ಕದಲ್ಲೇ ಇರುವಂಥ ಒಂದು ಸಿಂಗಲ್ ಕ್ರೋಶೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು ಅದ್ರ ಪಕ್ಕದ ಬೀಡಲ್ಲಿ ಗ್ಯಾಪ್ ಇರುತ್ತಲ್ಲ, ಅಂದರೆ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಫಸ್ಟೇ, ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ
ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ 5 ಚೈನ್ಸನ್ನು ಹಾಕೋತಾ ಇದ್ದೀನಿ. 5 ಚೈನ್ಸನ್ನು ಹಾಕ್ಕೊಂಡು ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶೆಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಇರೋವಂಥ ಇನ್ನೊಂದು ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ 5 ಚೈನ್ಸನ್ನು ಹಾಕೋತೀನಿ. ಈ 5 ಚೈನ್ಸ್ ನಾವೇನು ಹಾಕೋತೀವಿ ಫ್ರೆಂಡ್ಸ್, ಅದು ಬೀಡ್ಗೆ ಒಂದು ಸ್ಮಾಲ್ ಆರ್ಚ್ ಥರ ಬರುತ್ತೆ. ಬೀಡ್ ಪಕ್ಕನೇ ಇರೋವಂಥ ಸಿಂಗಲ್ ಕ್ರೋಶೆಯಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ನಾನು ಸಿಂಗಲ್ ಕ್ರೋಶೆಯನ್ನು ನಾನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ತುಂಬ ಸಿಂಪಲ್ಲು. ಬೀಡ್ ಮೇಲೆ ಒಂದು ಸ್ಮಾಲ್ ಆರ್ಚ್ ಬರುತ್ತೆ ಅಷ್ಟೇ. ಈ ಒಂದು ಬಾರ್ಡರ್ ಲೈನ್ ಡಿಸೈನ್ ಕೂಡ ನೀವು ಹಾಕ್ಕೋಬೋದು, ವಿತೌಟ್ ಕುಚ್ಚು ಕೂಡ ಇದನ್ನು ಹಾಕ್ಕೋಬೋದು. ಅಥವಾ ಸ್ವಲ್ಪ ದೂರದಲ್ಲಿ ಕುಚ್ಚನ್ನು ಕೂಡ ಹಾಕ್ಕೋಬೋದು. ಅಥವಾ ಆಲ್ಟರ್ನೇಟಿವ್ ಬೀಡ್ಗೂ ಕೂಡ ನೀವು ಕುಚ್ಚನ್ನು ಹಾಕ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಹೇಗಿರುತ್ತೋ ಹಾಗೆ ಹಾಕ್ಕೋಬೋದು ನೀವು. ಈ ಥರ ಒಂದು ಸಿಂಪಲ್ ಆಗಿರೋವಂಥ ಡಿಸೈನು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಮತ್ತು ಸಿಂಪಲ್ ಆಗಿರೋ ರೇಷ್ಮೆ ಸೀರೆ ಇರುತ್ತಲ್ಲ, ಸಿಂಗಲ್ ಲೈನ್ ಬಾರ್ಡ್ರ್ ಇರೋವಂಥ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸಲ್ಲಿ ಅಂಥ ಸ್ಯಾರೀಸ್ಗೆ ಈ ಥರ ಡಿಸೈನು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈವನ್ ಕಾಟನ್ ಸಿಲ್ಕ್ ಸ್ಯಾರೀಸ್ಗೂ ಕೂಡ ಈ ಥರ ಡಿಸೈನ್ ಹಾಕೋಬೋದು. ಸಿಂಪಲ್ ಆಗಿರೋವಂಥ ಸ್ಯಾರೀಸ್ಗೆ ಗ್ರ್ಯಾಂಡ್ ಡಿಸೈನ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಸಿಂಪಲ್ ಸ್ಯಾರೀಸ್ಗೆ ಸಿಂಪಲ್ ಡಿಸೈನ್ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬರುತ್ತೆ ಇದು ಡಿಸೈನು. ಒಂದು ಬಿಗ್ ಬೀಡ್ ಮೇಲೆ ಒಂದು ಸ್ಮಾಲ್ ಆರ್ಚ್ ಬರುತ್ತೆ. ಇದೇ ರೀತಿಯೇ ನಾನು ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಕಂಪ್ಲೀಟ್ ಮಾಡಿ 2 ಚೈನನ್ನು ಹಾಕಿ ನಾಟ್ ಹಾಕಿ ಕಟ್ ಮಾಡ್ತೀನಿ ಥ್ರೆಡ್ನ. ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ ಡಿಸೈನು. ಈಗ ನೋಡಿ, ನಾನು 3 ಬೀಡ್ ಆದಮೇಲೆ ಒಂದು ಕುಚ್ಚು ಹಾಕ್ತೀನಿ. ಮತ್ತು 3 ಬೀಡ್ ಆದಮೇಲೆ ಒಂದು ಕುಚ್ಚು ಹಾಕಿ ಮತ್ತೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಗೋಲ್ಡನ್ ಕಲರ್ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ ಪೀಸ್ಗೆ. ನೋಡಿ, ಇವಾಗ 3 ಬೀಡ್ ಆದಮೇಲೆ 4th ಬೀಡ್ ಆರ್ಚ್ ಇದೆಯಲ್ಲ, ಅದರ ಒಳಗಡೆ ಕುಚ್ಚನ್ನು ಇನ್ಸರ್ಟ್ ಮಾಡ್ತೀನಿ. ಥ್ರೆಡ್ನ ಲೆವೆಲ್ಲಾಗಿ ಇಟ್ಕೋತೀನಿ. ಈ ಥರ ಥ್ರೆಡ್ನ ಲೆವೆಲ್ಲಾಗಿ ಇಟ್ಕೊಂಡು ಒಂದು ಸ್ಟಿಚಿಂಗ್ ನೀಡಲ್ಗೆ ನಾನು 2 ಎಳೆ ಗೋಲ್ಡನ್ ಥ್ರೆಡನ್ನು ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಟ್ರಿಮ್ ಮಾಡ್ತೀನಿ ಲೆವೆಲ್ಲಾಗಿ. ಟ್ರಿಮ್ ಮಾಡಿದ ಮೇಲೆ ಈಗ ನಾನು ನಾಟ್ ಹಾಕೋತೀನಿ. ನೋಡಿ, ಇದು ನೀಡಲ್ಗೆ ಗೋಲ್ಡನ್ ಥ್ರೆಡ್ನ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಕುಚ್ಚು ಮಧ್ಯದಲ್ಲಿ ಇನ್ಸರ್ಟ್ ಮಾಡಬೇಕು. ನೀಡಲ್ನ ದಾರನ ಎಳ್ಕೊಂಡು ಬಂದು ದಾರನೂ ಕೂಡ ಎಡಗೈಯಲ್ಲಿ ಹಿಡ್ಕೋಬೇಕಾಗತ್ತೆ. ನೆಕ್ಸ್ಟು ಇದು ಕುಚ್ಚು ಸುತ್ತ ಒಂದು ರೌಂಡ್ ಹಾಕಿ ಒಂದು ನಾಟ್ ಹಾಕೋತೀನಿ. ಮತ್ತು ಸೆಕೆಂಡ್ ರೌಂಡ್ ಕೂಡ ಹಾಕಿ ಒಂದು ನಾಟ್ ಹಾಕೋತೀನಿ. ಈಗ 3rd ರೌಂಡು 3 ಟೈಮ್ಸ್ ನಾಟ್ ಹಾಕ್ಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಕುಚ್ಚು. ನೋಡಿ, ಈ ಥರ 3 ಸರಿ ಗಂಟನ್ನು ಹಾಕ್ಕೊಂಡು ನಾವು ಗಂಟು ಹಾಕಿರ್ತೀವಲ್ಲ, ಆ ರಿಂಗ್ ಒಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಹೊರಗಡೆ ಎಳ್ಕೋಬೇಕಾಗತ್ತೆ. ಈ ಥರ ಎಳ್ಕೊಂಡ್ಮೇಲೆ ಆ ಕುಚ್ಚು ಯಾವ ಲೆವೆಲ್ಗೆ ಕಟ್ ಮಾಡಿರ್ತೀವಲ್ಲ ಅದೇ ಲೆವೆಲ್ಗೆ ಗೋಲ್ಡನ್ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಒಂದು ಕುಚ್ಚು ಬರುತ್ತೆ. ನೆಕ್ಸ್ಟ್ ಈಗ ನಾನು ಮತ್ತೆ 3 ಬೀಡ್ಸ್ ಬಿಟ್ಟು ಕುಚ್ಚು ಹಾಕಿದ್ದೀನಲ್ಲ, ಮತ್ತೆ ಈಗ 3 ಬೀಡ್ಸ್ ಬಿಟ್ಟು ಇನ್ನೊಂದು ಕುಚ್ಚನ್ನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಆಲ್ಟರ್ನೇಟಿವ್ ಕೂಡ ಹಾಕೋಬೋದು. ಕುಚ್ಚು ಜಾಸ್ತಿ ಬೇಕು ಅನ್ನೋರು ಆಲ್ಟರ್ನೇಟಿವ್ ಅಲ್ಲೂ ಹಾಕೋಬೋದು. ಈಗ ಆರ್ಚ್ ಒಳಗಡೆ ಕುಚ್ಚು ಥ್ರೆಡ್ಡನ್ನು ಇದು ನಾನು 80 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 80 ಸ್ಟ್ರ್ಯಾಂಡ್ಸು ತಗೊಂಡು ಈ ಥರ ಲೆವೆಲ್ಲಾಗಿ ಇಟ್ಕೋಬೇಕಾಗತ್ತೆ. ಈಗ ನೀಡಲ್ನ ತಗೊಂಡು ಕುಚ್ಚು ಮಧ್ಯದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಕುಚ್ಚು ಲೆವೆಲ್ಗೆ ಅದನ್ನು ಎಡಗೈಯಲ್ಲಿ ಹಿಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ಕುಚ್ಚು ಸುತ್ತ 3 ರೌಂಡನ್ನು ಹಾಕಿ ಪ್ರತಿಯೊಂದು ರೌಂಡ್ಗೂ ಕೂಡ ಒಂದೊಂದು ನಾಟನ್ನು ಹಾಕೋತಾ ಇದ್ದೀನಿ. ಒಂದು ನಾಟ್ ಆಯಿತು. ಈಗ ಸೆಕೆಂಡು ಒಂದು ರೌಂಡ್ ಹಾಕಿ
ಒಂದು ನಾಟ್ ಹಾಕೋತೀನಿ, 2 ನಾಟ್ ಆಯಿತು. ಈಗ ಥರ್ಡ್ ರೌಂಡನ್ನು ಹಾಕಿ ಒಂದು ನಾಟನ್ನು ಹಾಕೋತೀನಿ. 3 ನಾಟ್ಸ್ ಆದಮೇಲೆ ಆ ನಾಟ್ ಹಾಕಿರೋ ರಿಂಗ್ ಒಳಗಡೆಯಿಂದ ನೀಡನ್ನು ಇನ್ಸರ್ಟ್ ಮಾಡಿ ಹೊರಗಡೆ ಎಳ್ಕೊಬೇಕಾಗತ್ತೆ. ಮತ್ತು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಲೆವೆಲ್ಲಾಗಿ. ಗೋಲ್ಡನ್ ಥ್ರೆಡ್ನು ಕೂಡ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ ಡಿಸೈನ್. ಇದು ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ ಈ ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸಜೆಷನ್ಗಳನ್ನ ಕೂಡ ತಿಳಿಸಿ. ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ, ಯಾಕೆಂದರೆ ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ. ನಾನು ಇದೇ ರೀತಿ ಹೊಸ ಹೊಸ ಸಾರಿ ಕುಚ್ಚು ಡಿಸೈನ್ಸನ್ನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಕೂಡ ನೋಡ್ತಾ ಇರಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.